ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಮ್ಯಾಥ್ಸ್ ಪಾಯಿಂಟ್ ಆಫ್ ವ್ಯೂ ಕಡೆಯಿಂದ ಸ್ವಾಗತ. ಇವತ್ತು ನಾವು ಹೈಟ್ಸ್ ಆ್ಯಂಡ್ ಡಿಸ್ಟೆನ್ಸಲ್ಲಿ ನಮ್ಮ ಸೆಕೆಂಡ್ ಟಾಪಿಕ್ ನೋಡೋಕೆ ಹೋಗ್ತಾ ಇದ್ದೀವಿ. ಅದೇನು ಅಂದರೆ ಬೇಸಿಕ್ ಕ್ವಶನ್ಸ್. ಓಕೆ, ನಾವು ಫಸ್ಟ್ ಇಂಟ್ರೊಡಕ್ಷನ್ ಪಾರ್ಟಲ್ಲಿ ಬೇಸಿಕ್ಸ್ನೆಲ್ಲ ಕಲ್ತ್ಕೊಂಡ್ವಿಲ್ವಾ? ಆ ಬೇಸಿಕ್ಸ್ನ ಕಲ್ತ್ಕೊಂಡ್ಮೇಲೆ ಹೇಗೆ ಅಪ್ಲೈ ಮಾಡೋದು, ಓಕೆ, ಕ್ಯಾಲ್ಕುಲೇಷನ್ ಹೇಗೆ ಸಾಲ್ವ್ ಮಾಡೋದು ಅಂತ ಈ ಪಾರ್ಟಲ್ಲಿ ತಿಳ್ಕೊಳ್ಳೋಣ. ಈ ಪಾರ್ಟಲ್ಲಿ ನಾವು ಮೆಥಡ್ ಅಪ್ಲೈ ಮಾಡ್ತೀವಲ್ಲ, ಅದ್ರ ಜೊತೆಗೆ ಫೈನಲ್ ಕ್ಯಾಲ್ಕುಲೇಷನ್ ಇದೆಯಲ್ಲ, ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬೇರೆದ್ರಲ್ಲಿ ನಾನು ಹೀಗೆ ಹೇಳಲ್ಲ, ಕರೆಕ್ಟಾ? ಬೇರೆ ಯಾವುದೇ ಟಾಪಿಕ್ ತೊಗೊಂಡ್ರು ಫೈನಲ್ ಕ್ಯಾಲ್ಕುಲೇಷನ್ ನಾನು ನಿಮ್ಗೆ ಹೇಳ್ಕೊಡೋ ನೆಸೆಸಿಟಿ ಇಲ್ಲ, ನಿಮಗೆ ಗೊತ್ತು. ಬಟ್ ಇಲ್ಲಿ ಕೆಲವು ಪ್ರೊಸೀಜರ್ಸ್ನ ಫಾಲೋ ಮಾಡಬೇಕು ಫೈನಲ್ ಕರೆಕ್ಟಾಗಿ ಆನ್ಸರ್ನ ಕಂಡುಹಿಡಿಯೋದಕ್ಕೆ. ಅದೇನು ಅಂತ ಎಕ್ಸಾಂಪಲ್ಸ್ ಮುಖಾಂತರ ತಿಳ್ಕೊಳ್ಳೋಣ. ಎ ಕೈಟ್ ಈಸ್ ಫ್ಲೈಯಿಂಗ್ ಅಟ್ ಎ ಹೈಟ್ ಆಫ್ 60 meters ಫ್ರಮ್ ದ ಗ್ರೌಂಡ್ ಲೆವೆಲ್ which is attached to a string and it is inclined at an angle of 60 degrees to the horizontal. ಅಂದರೆ ಒಂದು ಗಾಳಿಪಟ, ಕೈಟ್ ಅಂದರೆ ಗಾಳಿಪಟ ಒಂದು ಆಕಾಶದಲ್ಲಿ 60 meter ಹೈಟಲ್ಲಿ ಹಾರ್ತಾ ಇದೆಯಂತೆ. ಅದಕ್ಕೆ ನಾವು ದಾರ ಕಟ್ಟಿರ್ತೀವಲ್ವ, ಸ್ಟ್ರಿಂಗ್ ಅಂದರೆ ದಾರ. ಓಕೆ, ದಾರ ಕಟ್ಟಿರ್ತೀವಲ್ಲ, ಆ ದಾರ 60 degree ಆ್ಯಂಗಲಲ್ಲಿ ಇನ್ಕ್ಲೈನ್ ಆಗಿದೆಯಂತೆ. ಹಾಗಾದರೆ ವಾಟ್ ಈಸ್ ದ ಲೆಂತ್ ಆಫ್ ದಿ ಸ್ಟ್ರಿಂಗ್? ಹೀಗಾದರೆ ದಾರದ್ದು ಲೆಂತ್ ಎಷ್ಟಿದೆ? ಇವಾಗ ನಾನು ಕೈಯಲ್ಲಿ ಇಟ್ಕೊಂಡಿದ್ದೀನಲ್ಲ, ಇಲ್ಲಿಂದ ಆ ಕೈಟ್ವರೆಗೂ, ಗಾಳಿಪಟದವರೆಗೂ ಡಿಸ್ಟೆನ್ಸ್ ಎಷ್ಟಿದೆ, ಹೈಟ್ ಎಷ್ಟಿದೆ ಅಂತ ಕೇಳಿದ್ದಾರೆ. ಈಗ ಫಸ್ಟ್ ಅವ್ರು ಕೊಟ್ಟಿರೋದನ್ನ ಹಾಗೆ ಬರ್ಕೊಂಬಿಡೋಣ, ಈಸಿಯಾಗಿ ಅರ್ಥ ಆಗುತ್ತೆ. ಈಗ ನೋಡಿ, ಫಸ್ಟು ಎಷ್ಟು ಹೈಟಲ್ಲಿದೆ ಅಂತ ಕೊಟ್ಟಿದ್ದಾರೆ ಗಾಳಿಪಟ, 60 meters ಅಲ್ವಾ? ಸೊ ಈಗ ಗಾಳಿಪಟ ಇಲ್ಲಿದೆ ಅಂತ ಅಂದ್ಕೊಳ್ಳೋಣ. ಪಾಯಿಂಟ್ ಎ ಹತ್ರ ಗಾಳಿಪಟ ಇದೆ, ಅದಕ್ಕೂ ಮತ್ತು ಗ್ರೌಂಡ್ ಲೆವೆಲ್ಗೂ ಡಿಸ್ಟೆನ್ಸ್ ಎಷ್ಟಿದೆ? 60 meters ಇದೆ, ಕರೆಕ್ಟಾ? ಸೊ 60 meter ಹೈಟ್ ಇದೆ. ಈಗ ನಾನೇನು ಮಾಡ್ತೀನಿ, ಇದಕ್ಕೆ ಒಂದು ದಾರ ಕಟ್ಟಿದ್ದೀನಿ, ಕರೆಕ್ಟಾ? ಈ ಗಾಳಿಪಟ ಇಲ್ಲಿದೆ, ನಾನು ಇಲ್ಲಿದ್ದೀನಿ, ಇದು ದಾರದಿಂದ ಕನೆಕ್ಟ್ ಆಗಿದೆ ಗಾಳಿಪಟ, ಕರೆಕ್ಟಾ? ಇದನ್ನು ಕಂಪ್ಲೀಟ್ ಮಾಡಿದ್ರೆ ನಮಗೊಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಸಿಗುತ್ತೆ. ಸೊ ರೈಟ್ ಆ್ಯಂಗಲ್ ಎಷ್ಟಿದು? 90 degree. ಓಕೆ, ಈಗ ಅವರೊಂದು ಹಿಂಟ್ ಕೊಟ್ಟಿದ್ದಾರೆ, ಏನು? ಇಟ್ ಈಸ್ ಇನ್ಕ್ಲೈನ್ಡ್ ಅಟ್ ದ ಆ್ಯಂಗಲ್ ಆಫ್ 60 degree ಟು ದ ಹಾರಿಜಾಂಟಲ್. ಅಂದರೆ ಇನ್ಕ್ಲೈನ್ಡ್ ಅಂದರೆ ಟ್ರಯಾಂಗಲ್ ಒಳಗಡೆ ಅಲ್ವಾ? ಓಕೆ, ಇನ್ಕ್ಲೈನ್ಡ್ ಅಂದರೂ ಒಂದೇ, ಎಲಿವೇಶನ್ ಅಂದರೂ ಒಂದೇ. ಓಕೆ, ಸೊ ಇನ್ಕ್ಲೈನ್ಡ್ ಅಂದರೆ ಒಂದೇ, ಎಲಿವೇಶನ್ ಅಂದರೂ ಒಂದೇ. ಸೊ ಇನ್ಕ್ಲೈನ್ಡ್ ಅಥವಾ ಎಲಿವೇಶನ್ ಅಂದರೆ ಟ್ರಯಾಂಗಲ್ ಒಳಗಡೆ ಹಾಕೋಬೇಕಲ್ವಾ? ಅದೆಷ್ಟದು? 60 degree. ಹಾಗಾದರೆ ಇದೆಷ್ಟು? 30 degree. ಫಸ್ಟ್ ನಾವು ಏನು ಕಂಡುಹಿಡಿಬೇಕು ಅಂತ ತಿಳ್ಕೊಬೇಕು. ವಾಟ್ ಈಸ್ ದ ಲೆಂತ್ ಆಫ್ ದಿ ಸ್ಟ್ರಿಂಗ್? ಅಂದರೆ ಗಾಳಿಪಟ ದಾರ ಇದೆಯಲ್ಲ, ಅದು ಎಷ್ಟು ಲೆಂತಲ್ಲಿದೆ ಅಂತ ಕೇಳಿದ್ದಾರೆ. ಸೊ ನಾವು ಏನು ಕಂಡುಹಿಡಿಬೇಕೋ ಅದು ನಮಗೆ ಗೊತ್ತಿರಬೇಕು, ಇಲ್ಲ ಅಂದರೆ ಕಷ್ಟ. ಸೊ ಇದೇ ತಾನೇ ಅದು ಎಕ್ಸ್, ಕರೆಕ್ಟಾ? ಇದೇ ತಾನೇ ಗಾಳಿಪಟದ ದಾರ, ಸ್ಟ್ರಿಂಗು. ಸೊ ಇಲ್ಲಿ ಗಾಳಿಪಟ ಇದೆ ಅಂದರೆ ಇದು ಅದರದ್ದು ಸ್ಟ್ರಿಂಗ್, ಕರೆಕ್ಟಾ? ಇದನ್ನು ನಾವು ಕಂಡುಹಿಡಿಬೇಕು. ಈಗ ನಾವಿಲ್ಲಿ ಯಾವ ಟ್ರಿಗ್ನಾಮೆಟ್ರಿಕ್ ರೇಷಿಯೋಸ್ ತೊಗೊಬೇಕು ಅನ್ನೋದೇ ಇಂಪಾರ್ಟೆಂಟ್. ಓಕೆ, ಯಾವುದನ್ನು ಹಾಕೋಬೇಕು, ಯಾವುದನ್ನು ಹಾಕೋಬಾರ್ದು ಅಂತ ಇಲ್ಲಿ ಕೊಟ್ಟಿರೋ ಡೇಟಾ ಮೇಲೆ ಡಿಪೆಂಡ್ ಆಗಿರುತ್ತೆ. ಹೇಗೆ ಅಂದರೆ ನೋಡಿ, ಇವಾಗ ನಾವು ಕಂಡುಹಿಡಿಬೇಕಾಗಿರೋದೇನು? ಹೈಪೋಟೆನಿಯಸ್, ಕರೆಕ್ಟಾ? ಹೈಪೋಟೆನಿಯಸ್ ಇರಲೇಬೇಕು. ಹೈಪೋಟೆನಿಯಸ್ ಇರೋದು ಯಾವುದು? ಸೈನ್ ಥೀಟಾ ಮತ್ತು ಕಾಸ್ ಥೀಟಾ. ಟ್ಯಾನ್ ಥೀಟಾದಲ್ಲಿ ಹೈಪೋಟೆನಿಯಸ್ ಅನ್ನೋ ವರ್ಡ್ ಇದೆಯಾ? ಟ್ಯಾನ್ ಥೀಟಾ ಈಸ್ ಈಕ್ವಲ್ ಟು ಆಪೋಸಿಟ್ ಬೈ ಅಡ್ಜಸೆಂಟ್, ಕರೆಕ್ಟಾ? ಸೊ ಹೈಪೋಟೆನಿಯಸ್ ಇರೋದು ಯಾವುದರಲ್ಲಿ? ಸೈನ್ ಥೀಟಾ ಮತ್ತು ಕಾಸ್ ಥೀಟಾ. ಸೊ ಎರಡರಲ್ಲಿ ಒಂದು ಚೂಸ್ ಮಾಡಬೇಕು. ಅದರಲ್ಲಿ ಯಾವ್ದು ಚೂಸ್ ಮಾಡಬೇಕು ಅಂದರೆ ನೋಡಿ, ನಮ್ಮ ಹತ್ರ ಯಾವ ವ್ಯಾಲ್ಯೂ ಇದೆ? ಇದು ಆಪೋಸಿಟ್, ಕರೆಕ್ಟಾ? ಆಪೋಸಿಟ್ ಇದನ್ನೇ ಯಾಕೆ ತೊಗೋಬೇಕು, ಇದನ್ನು ಯಾಕೆ ತೊಗೋಬಾರ್ದು ಅಂದರೆ ನಮಗೆ ಕೊಟ್ಟಿರೋ ಎಲಿವೇಶನ್ ಯಾವುದು? 60 degree. ಅದು ಎಲ್ಲಿದೆ? ಇಲ್ಲಿದೆ. ಈ ಆ್ಯಂಗಲ್ಗೆ ಆಪೋಸಿಟ್ ಇರೋ ವ್ಯಾಲ್ಯೂ ತಾನೇ ನಮ್ಗೆ ಗೊತ್ತಿರೋದು. ಸೊ ಆಪೋಸಿಟ್ ಸೈಡ್ನ ತಗೋಬೇಕು. ಹಾಗಾದರೆ ಅಡ್ಜಸೆಂಟ್ ನಮಗೆ ನೆಸೆಸಿಟಿ ಇಲ್ಲ. ಅರ್ಥ ಆಯ್ತಿದೆಯಾ? ಇನ್ನೊಂದ್ಸರಿ ಹೇಳ್ತೀನಿ ನೋಡಿ. ನಮಗೆ ಕೊಟ್ಟಿರೋ ಎಲಿವೇಶನ್ 60 degree, ಅದು ಎಲ್ಲಿದೆ? ಇಲ್ಲಿದೆ. ಇದಕ್ಕೆ ಆಪೋಸಿಟ್ ಇರೋ ವ್ಯಾಲ್ಯೂ ನಮಗೆ ಗೊತ್ತಿದೆ, ಕರೆಕ್ಟಾ? ಇದಕ್ಕೆ ಅಡ್ಜಸೆಂಟ್ ಇರೋ ವ್ಯಾಲ್ಯೂ ಗೊತ್ತಿದ್ದರೆ ಅಡ್ಜಸೆಂಟ್ನ ತಗೋತಾ ಇದ್ವಿ. ನಮಗೆ ಇದಕ್ಕೆ ಆಪೋಸಿಟ್ ಇರೋ ವ್ಯಾಲ್ಯೂ ಗೊತ್ತಿದೆ. ಸೊ ಆಪೋಸಿಟ್ಟು ಮತ್ತು ಹೈಪೋಟೆನಿಯಸ್ ನಾವು ಇನ್ವಾಲ್ವ್ ಮಾಡಲೇಬೇಕು. ಯಾಕೆ ಅಂದರೆ ಅದನ್ನೇ ಥರ ನಾವು ಕಂಡುಹಿಡಿತಾ ಇರೋದು. ಅಕಸ್ಮಾತು ನಾವು ಅಡ್ಜಸೆಂಟ್ ಈ ವ್ಯಾಲ್ಯೂನ ಕಂಡುಹಿಡಿಬೇಕಾಗಿದ್ದಿದ್ರೆ ಈ ವ್ಯಾಲ್ಯೂ ನಮಗೆ ಬೇಕಾಗಿರಲಿಲ್ಲ. ಕಂಡುಹಿಡಿತಾ ಇರೋದೇ ಇದು, ಇದನ್ನು ಇನ್ವಾಲ್ವ್ ಮಾಡಲೇಬೇಕು. ಸೊ ಇದು ಇನ್ವಾಲ್ವ್ ಆಗುತ್ತೆ ಮತ್ತು ಆಪೋಸಿಟ್ ಸೈಡು ಇನ್ವಾಲ್ವ್ ಆಗುತ್ತೆ. ಆಪೋಸಿಟ್ಟು ಮತ್ತು ಹೈಪೋಟೆನಿಯಸ್ ಇರೋದು ಯಾವುದು? ಸೈನ್ ಥೀಟಾ. ಸೊ ಸೈನ್ ಥೀಟಾ ಈಸ್ ಈಕ್ವಲ್ ಟು ಆಪೋಸಿಟ್ ಬೈ ಹೈಪೋ, ಕರೆಕ್ಟಾ? ಸೊ ಸೈನ್ ಥೀಟಾ ಅಂದರೆ ಏನು? ಆ್ಯಂಗಲ್ ಅಲ್ವಾ? ಆ್ಯಂಗಲ್ ಎಷ್ಟಿದೆ? 60 degree ಕೊಟ್ಟಿದ್ದಾರೆ. ಸೊ ಸೈನ್ 60 degree ಇಸ್ ಈಕ್ವಲ್ ಟು, ಈಗ ಆಪೋಸಿಟ್ ಏನು ಕೊಟ್ಟಿದ್ದಾರೆ? 60 meters ಕೊಟ್ಟಿದ್ದಾರೆ. ಸೊ ಅದನ್ನು ನಾನು 60 ಅಂತ ಬರ್ಕೋತೀನಿ, ಕರೆಕ್ಟಾ?
ಹೈಪೋಟೇನಿಯಸ್ ನಮ್ಗೆ ಗೊತ್ತಿಲ್ಲ, ಸೊ ಅದನ್ನೇ ನಾವು ಕಂಡುಹಿಡಿಬೇಕಾಗಿರೋದು. ಸೊ ಅದನ್ನು ಎಕ್ಸ್ ಅಂತಲೇ ಹಾಕೊಳ್ಳೋಣ. sin 60 ಎಷ್ಟು? sin 60 ಈಸ್ ನಥಿಂಗ್ ಬಟ್ √3/2. ಕರೆಕ್ಟಾ? √3/2 ಈಸ್ ಈಕ್ವಲ್ ಟು 60/x. ಇಲ್ಲಿ ನಮಗೆ ಬೇಕಾಗಿರೋ ಕ್ಯಾಲ್ಕುಲೇಷನ್ ಪಾರ್ಟ್ ಇನ್ವಾಲ್ವ್ ಆಗಿದೆ. ಕರೆಕ್ಟಾ? ಇದನ್ನು ಕ್ಯಾಲ್ಕುಲೇಷನ್ ಮಾಡಿಬಿಟ್ರೆ, ಸಾಲ್ವ್ ಮಾಡಿಬಿಟ್ರೆ ನಾವು ಆನ್ಸರ್ನ ಕಂಡುಹಿಡ್ತೀವಿ. ಹೇಗೆ ಸಾಲ್ವ್ ಮಾಡೋದು ನೋಡೋಣ. ನಮಗೆ ಬೇಕಾಗಿರೋದೇನು? ಎಕ್ಸ್ ವ್ಯಾಲ್ಯೂ ಅಲ್ವಾ? ಸೊ ಎಕ್ಸ್ನ ಈ ಕಡೆ ಕಳಿಸಿ, ಈ √3/2ನ ಆ ಕಡೆ ಕಳಿಸಿ. ಸೊ ಎಕ್ಸ್ ಇಲ್ಲಿರುತ್ತೆ ಇಸ್ ಈಕ್ವಲ್ ಟು 60 × 2/√3. ಓಕೆ, ಇಲ್ಲಿ ಇದರಿಂದ ಆ ಕಡೆ ಕಳಿಸೋದು, ಆ ಕಡೆಯಿಂದ ಈ ಕಡೆ ಕಳಿಸೋದಿದೆಯಲ್ಲ, ಯಾಕೆ ಮಾಡ್ತಾಯಿದ್ದೀವಿ ನಾವು? ಎಕ್ಸ್ ವ್ಯಾಲ್ಯೂ ಕಂಡುಹಿಡಿಯೋದಕ್ಕೆ. ಅಕಸ್ಮಾತ್ ನಿಮ್ಗೆ ಈ ಮೆಥಡ್ ಗೊತ್ತಿಲ್ಲ ಅಂದರೆ, ಓಕೆ, ಇದನ್ನು RHS LHS ಟ್ರಾನ್ಸ್ಪೊಸಿಷನ್ ಅಂತ ಕರೀತಾರೆ. ಓಕೆ, ಅಕಸ್ಮಾತ್ ನಿಮ್ಗೆ ಗೊತ್ತಿಲ್ಲ ಅಂದರೆ ಇದ್ರ ಮೇಲೆ ಒಂದು ಬೇಸಿಕ್ ವಿಡಿಯೋ ಮಾಡಿ ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇಟ್ಟಿರ್ತೀನಿ, ನೋಡಿ ಕಲ್ತ್ಕೊಳ್ಳಿ. ಅದೇ ರೀತಿ ಮ್ಯಾಥಮೆಟಿಕ್ಸಲ್ಲಿ ಏನೇನು ಬೇಸಿಕ್ಸ್ ಬರುತ್ತೋ ಎಲ್ಲಾದ್ರ ಮೇಲೂ ವಿಡಿಯೋ ಮಾಡಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇಟ್ಟಿರ್ತೀನಿ, ನೋಡಿ ಕಲ್ತ್ಕೊಳ್ಳಿ. ಯಾಕೆ ಅಂದರೆ ನಿಮಗೆ ಲಾಜಿಕ್ ಗೊತ್ತಿರುತ್ತೆ, ಮ್ಯಾಥಮೆಟಿಕ್ಸ್ ಬೇಸಿಕ್ಸ್ ಗೊತ್ತಿಲ್ಲ ಅಂದರೆ ಈ ಕ್ಯಾಲ್ಕುಲೇಷನ್ಸ್ ನೀವು ಏನೇ ಎಫರ್ಟ್ ಹಾಕಿದ್ರು ವೇಸ್ಟೇ. ಯಾಕೆ? ಇದೆಲ್ಲ 1 ಮಾರ್ಕ್ ಕ್ವಶನ್ಸ್. ಓಕೆ, ಎಲ್ಲೇ ತಪ್ಪಾದರೂ 0 ಮಾರ್ಕ್ಸೇ. ಕರೆಕ್ಟಾ? ಸೊ ಕ್ಯಾಲ್ಕುಲೇಷನ್ ಸಹ ತುಂಬಾ ಇಂಪಾರ್ಟೆಂಟ್. ಅಕಸ್ಮಾತ್ ನಿಮ್ಗೆ ಗೊತ್ತಿದ್ದರೆ ತುಂಬಾ ಒಳ್ಳೆಯದು. ಓಕೆ, ಗೊತ್ತಿಲ್ಲ ಅಂದವ್ರಿಗೆ, ಎಷ್ಟೊಂದು ಜನಕ್ಕೆ ಗೌರ್ಮೆಂಟ್ ಕೆಲಸ ಇಷ್ಟ ಇರುತ್ತೆ, ಬಟ್ ಮ್ಯಾಥಮೆಟಿಕ್ಸ್ ವೀಕ್ ಅಂತ ಅವ್ರು ಸುಮ್ಮನೆ ಆಗ್ಬಿಟ್ಟಿರ್ತಾರೆ. ಅದು ಮ್ಯಾಥಮೆಟಿಕ್ಸ್ ಕಷ್ಟ ಅನ್ನೋದನ್ನು ಹೋಗಿಸೋದಕ್ಕೆ ನಾವು ಬೇಸಿಕ್ಸ್ ಎಲ್ಲ ಮಾಡಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇಟ್ಟಿರ್ತೀನಿ, ನೋಡಿ ಕಲ್ತ್ಕೊಳ್ಳಿ. ಈಗ ಇದು ಗೊತ್ತಾಯಿತು. ಈಗ ಫಸ್ಟು ನೀವು ಆಪ್ಷನ್ಸ್ನ ನೋಡಬೇಕು. ಓಕೆ, ಇದನ್ನು ಸಾಲ್ವ್ ಮಾಡೋಕ್ಕೆ ಮುಂಚೆ ಆಪ್ಷನ್ಸ್ನ ನೋಡಿ. ಆಪ್ಷನ್ಸಲ್ಲಿ ನಮ್ಗೆ ಯಾವ ಥರ ವ್ಯಾಲ್ಯೂ ಬೇಕೋ ಆ ಥರ ಇಲ್ಲೇ ಕನ್ವರ್ಟ್ ಮಾಡ್ಕೊಂಡು ನಾವು ಕ್ಯಾಲ್ಕುಲೇಷನ್ ಮಾಡಬೇಕು. ಆಪ್ಷನ್ಸಲ್ಲಿ ಎಲ್ಲ ನೋಡಿ, 40√2, 40/√2, 40 × √5, 40 × √3 ಎಲ್ಲ 40 ಕರೆಕ್ಟಾ? ಸೊ 40 ನ್ಯೂಮರೇಟರಲ್ಲಿದೆ. ಕರೆಕ್ಟಾ? ಸೊ ಹಾಗಾದರೆ ಇಲ್ಲಿ ನ್ಯೂಮರೇಟರ್ ಮೇಲ್ಗಡೆ ಇರೋದು ನ್ಯೂಮರೇಟರ್, ಕೆಳಗಡೆ ಇರೋದು ಡಿನಾಮಿನೇಟರ್. ನ್ಯೂಮರೇಟರಲ್ಲಿ ಈ ವ್ಯಾಲ್ಯೂಸ್ ಇಟ್ಕೊಂಡು 40 ನಮ್ಮ ಕೈಲಿ ಸ್ಪ್ಲಿಟ್ ಮಾಡೋಕ್ಕಾಗತ್ತಾ? ಟ್ರೈ ಮಾಡಿ. ಓಕೆ, 60ನ ಸ್ಪ್ಲಿಟ್ ಮಾಡಿದ್ರೆ ಏನಾಗುತ್ತೆ? ಒಂದು 40 ಇಂಟು ಮಾಡಬೇಕು, ಎಲ್ಲ ಮಲ್ಟಿಪ್ಲಿಕೇಶನ್ ಇದೆ ಅಲ್ವಾ? ಸೊ 2 × 30 ಮಾಡಿದ್ರೆ 60 ಬರುತ್ತೆ, ಬಟ್ 40ಗೆ ನಾವು ಸ್ಪ್ಲಿಟ್ ಮಾಡೋಕ್ಕಾಗೋದಿಲ್ಲ. ಹೀಗೆ ಇಟ್ಕೊಂಡು ಕ್ಯಾಲ್ಕುಲೇಟ್ ಮಾಡಿ ನಮಗೆ ಫೈನಲ್ ಆಗಿ 40 ಸಿಗುತ್ತೆ. ಬಟ್ ಕೆಲವೊಂದು ಟೈಮಲ್ಲಿ, ಓಕೆ, ನೆಕ್ಸ್ಟ್ ಕ್ವಶನ್ ಹೇಳ್ಕೊಡ್ತೀನಿ ಅಂದರೆ ಹೇಗೆ ಅಂತ. ಆ ಕ್ವಶನ್ಸಲ್ಲಿ ನಮಗೆ ಬೇಕಾಗಿರೋ ಆಪ್ಷನ್ಸ್ ನೋಡಿ ಚೂಸ್ ಮಾಡ್ಕೋಬೇಕು. ಇಲ್ಲೇ ಸ್ಪ್ಲಿಟ್ ಮಾಡ್ಕೊಳ್ಳೋ ಥರ ಇರಬೇಕು. ಇಲ್ಲಿ ನಾವು 60 ಮತ್ತು 2 ಇಟ್ಕೊಂಡು 40ನ ಸ್ಪ್ಲಿಟ್ ಮಾಡೋಕೆ ಆಗೋದಿಲ್ಲ. ಕರೆಕ್ಟಾ? ಏನೇ ಮಾಡಿದ್ರು ನೋಡಿ, ಈಗ 2 × 30, ಓಕೆ, 2 × 2 4 ಆಗುತ್ತೆ, 4 × 30 ಬರುತ್ತೆ. ಕರೆಕ್ಟಾ? ನಮಗೆ ಬೇಕಾಗಿರೋ 40 ಸಿಗೋದಿಲ್ಲ. ಕರೆಕ್ಟಾ? ಸೊ ಅದಕ್ಕೆ ಹೀಗೆ ಇಟ್ಕೊಂಡು ಕ್ಯಾಲ್ಕುಲೇಷನ್ ಮಾಡೋಣ. ನೋಡಿ, ಈಗ ನಾವು ಇದನ್ನು 120/√3 ಅಂತ ಬರ್ಕೊಂಡ್ರೆ ಆನ್ಸರ್ ತಪ್ಪು. ಓಕೆ, ಯಾಕೆ ಅಂದರೆ ಡಿನಾಮಿನೇಟ್ರಲ್ಲಿ ಯಾವತ್ತೂ ರೂಟ್ ವ್ಯಾಲ್ಯೂಸ್ ಇರಬಾರ್ದು. ಇದು ತುಂಬಾ ಇಂಪಾರ್ಟೆಂಟ್. ಓಕೆ, ಇದಕ್ಕೆ ನಾನು ಕ್ಯಾಲ್ಕುಲೇಷನ್ಸ್ ಸಹ ತುಂಬ ಇಂಪಾರ್ಟೆಂಟ್ ಅಂತ ಹೇಳಿದ್ದು. ಓಕೆ, ಮೆಥಡ್ ಗೊತ್ತು. ಕ್ಯಾಲ್ಕುಲೇಷನಲ್ಲಿ ಡಿನಾಮಿನೇಟರಲ್ಲಿ ರೂಟ್ ವ್ಯಾಲ್ಯೂಸ್ ಇರಬಾರ್ದು. ಓಕೆ, ಸೊ ಈ ರೂಟ್ ವ್ಯಾಲ್ಯೂನ ನಾವು ತೆಗಿಬೇಕು ಅಂದರೆ ನಾವು ರ್ಯಾಷನಲೈಸೇಷನ್ ಮೆಥಡ್ ಮಾಡ್ತೀವಿ. ಕರೆಕ್ಟಾ? ಸ್ಕೂಲಲ್ಲಿ ಕಲ್ತಿರ್ತೀವಿ ರ್ಯಾಷನಲೈಸೇಷನ್ ಅಂತ. ಅಂದರೆ ಏನಿಲ್ಲ, ಇಲ್ಲಿ ಏನು ವ್ಯಾಲ್ಯೂ ಇದೆಯೋ, ಓಕೆ, ಆ ವ್ಯಾಲ್ಯೂನ ಸೊ ಇಂಟು √3 /√3. ಸೊ ಇಲ್ಲಿ ಏನು ವ್ಯಾಲ್ಯೂ ಇದೆಯೋ ಅದನ್ನು ಮಲ್ಟಿಪ್ಲೈ ಮತ್ತು ಡಿವೈಡ್ ಮಾಡಿದ್ರೆ ಏನೂ ಪ್ರಾಬ್ಲಮ್ ಇಲ್ಲ. ಕರೆಕ್ಟಾ? ಈಗ √3 × √3 ಏನಾಗುತ್ತೆ? ಡಿನಾಮಿನೇಟರ್ ಮಾತ್ರ. √3 × √3 3. ಕರೆಕ್ಟಾ? ನೆಕ್ಸ್ಟು 60 × 2 × √3. ಸೊ ಅದನ್ನು ಹಾಗೆ ಬರ್ಕೋತೀನಿ, 60 × 2 × √3. ಕರೆಕ್ಟಾ? 3 1s ಇದು 3 20s. ಕರೆಕ್ಟಾ? ಇವಾಗ ಏನು ಮಿಕ್ಕಿದೆ? 40√3. ಕರೆಕ್ಟಾ? 20 × 2 40√3 ಹಾಗೆ ಬರ್ಕೊಂಡಿದ್ದೀನಿ. ಈಗ ನೋಡಿ, ರೂಟು ನ್ಯೂಮರೇಟರ್ ಪಾರ್ಟಲ್ಲಿದೆ. ಸೊ ನಾವೇನು ತಲೆ ಕೆಡಿಸ್ಕೊಳಂಗಿಲ್ಲ. ಇದೇ ನಮ್ಮ ಫೈನಲ್ ಆನ್ಸರ್. ತಲೆಯಲ್ಲಿ ಏನು ಇಟ್ಕೋಬೇಕು? ರೂಟ್ ವ್ಯಾಲ್ಯೂಸ್ ಡಿನಾಮಿನೇಟರಲ್ಲಿ ಬರಬಾರ್ದು. ಬಂದರೆ ರ್ಯಾಷನಲೈಸೇಷನ್ ಮೆಥಡ್ ಅಪ್ಲೈ ಮಾಡಿ ಅದನ್ನು ಸಾಲ್ವ್ ಮಾಡಬೇಕು. ಗೊತ್ತಾಯ್ತಲ್ವಾ? ಸೊ ಇಲ್ಲಿ ಇಂಪಾರ್ಟೆಂಟ್ ಪಾರ್ಟ್ ಏನು ಅಂದರೆ ನೋಡಿ, sin θ. ನಾವು sin θ ತಗೋಬೇಕಾ cos θ ತಗೋಬೇಕಾ ಅನ್ನೋದೇ ಇಂಪಾರ್ಟೆಂಟ್. ಓಕೆ, ನಮ್ಮ ಹತ್ರ ಇರೋದು ಯಾವುದು? ಹೈಪೋಟೆನಿಯಸ್ ಕಂಡುಹಿಡಿಬೇಕು, ಅದನ್ನು ಇನ್ವಾಲ್ವ್ ಮಾಡಲೇಬೇಕು. ಈಗ ಈ ಆ್ಯಂಗಲ್ ನಮಗೆ ಕೊಟ್ಟಿರೋ ಆ್ಯಂಗಲ್ ಇದಲ್ವಾ, ಇದಕ್ಕೆ ಆಪೋಸಿಟ್ ವ್ಯಾಲ್ಯೂ ಕೊಟ್ಟಿದ್ದಾರಾ ಇಲ್ಲ ಅಡ್ಜಸೆಂಟ್ ವ್ಯಾಲ್ಯೂ ಕೊಟ್ಟಿದ್ದಾರಾ? ಆಪೋಸಿಟ್ ವ್ಯಾಲ್ಯೂ ಕೊಟ್ಟರೆ ಇದು ಯಾವುದು? ಆಪೋಸಿಟ್ ಅಲ್ವಾ? ಆಪೋಸಿಟ್ ಬೈ ಹೈಪೋಟೆನಿಯಸ್ sin θ ಬರುತ್ತೆ. ಅಡ್ಜಸೆಂಟ್ ವ್ಯಾಲ್ಯೂ ಕೊಟ್ಟಿದ್ದರೆ ಅಡ್ಜಸೆಂಟ್ ಬೈ ಹೈಪೋಟೆನಿಯಸ್ ನಮಗೆ cos θ ಬರ್ತಿತ್ತು ಅಲ್ವಾ? ಅಕಸ್ಮಾತ್ ಈ ಹೈಪೋಟೆನಿಯಸ್ ಕಂಡುಹಿಡಿಯೋಕೆ ಕೊಟ್ಟಿಲ್ಲ, ಇದನ್ನು ಕೇಳಿದ್ದಾರೆ ಅಂತ ಅಂದ್ಕೊಳ್ಳೋಣ. ಓಕೆ, ಇದೇನಿದು? ಅಡ್ಜಸೆಂಟ್. ಆಪೋಸಿಟ್ ಬೈ ಅಡ್ಜಸೆಂಟ್ ಏನು? tan θ ಯೂಸ್ ಮಾಡಬೇಕಾಯಿತು. ಸೊ ಯಾವ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಯೂಸ್ ಮಾಡಬೇಕು ಅನ್ನೋದು ಇಂಪಾರ್ಟೆಂಟ್. ಅದಾದಮೇಲೆ ಈ ಕ್ಯಾಲ್ಕುಲೇಷನ್ ಪಾರ್ಟ್ ಇದು ಮುಗಿಸೋದ್ಮೇಲೆ ಈ ವ್ಯಾಲ್ಯೂ
ಡಿನಾಮಿನೇಟ್ರಲ್ಲಿ ರೂಟ್ ವ್ಯಾಲ್ಯೂಸ್ ಇರಬಾರ್ದು. ಓಕೆ, ಅದನ್ನು ರ್ಯಾಷನಲೈಸೇಷನ್ ಮೆಥಡ್ ಅಪ್ಲೈ ಮಾಡಿ ಓಕೆ ನಾವು ಆನ್ಸರ್ನ ಕಂಡುಹಿಡಬೇಕು ಇಷ್ಟೇ. ಸೊ ಇದೇ ರೀತಿ ಎಲ್ಲ ಕ್ವಶನ್ಸ್ ಇರುತ್ತೆ. ಸೊ ಯಾವ್ಯಾವ ರೀತಿ ನಾವು ಕನ್ವರ್ಷನ್ಸ್ ಮಾಡ್ಕೋಬೇಕು, ಎಲ್ಲೆಲ್ಲಿ ಮಾಡ್ಕೋಬೇಕು ಅಂತ ನಾನು ಹೇಳ್ಕೊಡ್ತಾ ಹೋಗ್ತೀನಿ, ಆರಾಮ್ಸೆ ಕಲಿತಾ ಹೋಗಿ. ಈಗ ನಮ್ಮ ಸೆಕೆಂಡ್ ಕ್ವಶನ್ ಏನು ಅಂತ ನೋಡೋಣ. ಎ ಕೈಟ್ ಈಸ್ ಫ್ಲೈಯಿಂಗ್ ಅಟ್ ಎ ಹೈಟ್ ಆಫ್ 45 meter from the ground level which is attached to a string and it is inclined at an angle of 60 degree to the horizontal. ಏನಿದು ಪ್ರೀವಿಯಸ್ ಕ್ವಶನ್ ಥರನೇ ಇದೆ ಅಂತ ಅಂದ್ಕೊಂಡಿದ್ದೀರಾ? ಇಲ್ಲಿ ಒಂದು ಚಿಕ್ಕ ಚೇಂಜ್ ಇದೆ. 45 meter ಹೈಟ್ನ ಚೇಂಜ್ ಮಾಡಿದ್ದೀನಿ. ಯಾಕೆ ಅಂದರೆ ಇಲ್ಲಿ ಒಂದು ಕ್ಯಾಲ್ಕುಲೇಷನ್ ಇನ್ವಾಲ್ವ್ ಆಗುತ್ತೆ, ಅದನ್ನು ಹೇಳ್ಕೊಡೋಕ್ಕೋಸ್ಕರ. ಓಕೆನಾ, ಇದನ್ನು ಕಲ್ತ್ಕೊಳ್ಳಿ. ಯಾಕಂದರೆ ಸೇಮ್ ಮೆಥಡ್ಸ್ ಎಲ್ಲ, ಬಟ್ ಅಲ್ಲೊಂದು ಚಿಕ್ಕ ಕ್ಯಾಲ್ಕುಲೇಷನ್ ಲಾಸ್ಟ್ ಸ್ಟೆಪ್ ಇದೆಯಲ್ಲ, ನಾವು ಅಲ್ಲಿ ಒಂದು ಚಿಕ್ಕ ಚೇಂಜ್ ಮಾಡ್ತೀವಿ, ಅದೇನು ಅಂತ ನೋಡ್ಕೊಳ್ಳೋಣ. ಓಕೆ, ವಾಟ್ ಈಸ್ ದ ಲೆಂತ್ ಆಫ್ ದ ಸ್ಟ್ರಿಂಗ್? ಸೇಮ್ ಕ್ವಶನ್, ಒಂದು ಚಿಕ್ಕ ಚೇಂಜ್ ಮಾಡಿದ್ದೀನಿ ಅಷ್ಟೇ. ನೋಡಿ, ಡಯಾಗ್ರಾಮ್ಸ್ ಎಲ್ಲ ಸೇಮ್ ಇರುತ್ತೆ. ಸೊ ಪ್ರೀವಿಯಸ್ ಕ್ವಶನ್ ಅಲ್ವಾ, ಅದಕ್ಕೆ ಸೇಮ್ ಇರುತ್ತೆ. ಬೇರೆ ಟೈಮ್ ಬೇರೆ ಥರ ರಿಪೀಟ್ ಆಗುತ್ತೆ. ಸೊ ಎ ಬಿ ಸಿ 3 ಆಯಿತಾ. ಇದು 45 ಡಿಗ್ರಿ ಕೊಟ್ಟಿದ್ದಾರೆ. ಲಾಸ್ಟ್ ಟೈಮ್ ಇಲ್ಲಿ 60 ಇತ್ತು, ಮಿಕ್ಕಿದೆಲ್ಲ ಸೇಮ್ ಇರುತ್ತೆ. ಇದು 45 ಮೀಟರ್, ಇದು 60 ಡಿಗ್ರಿ, ಇದು ಆಬ್ವಿಯಸ್ಲಿ 90 ಡಿಗ್ರಿ, ಇದು 30 ಡಿಗ್ರಿ. ಕಂಡುಹಿಡಿಬೇಕಾಗಿರೋದು ಎಕ್ಸ್. ಕರೆಕ್ಟಾ? ಈಗಲೂ ಸಹ ನಾವು ಸೈನ್ ಥೀಟಾನೇ ಹಾಕೋಬೇಕು. ಯಾಕೆ? ಹೈಪೋಟೆನಿಯಸ್ ಇಲ್ಲಿ ಕಂಡುಹಿಡಿಬೇಕು, ಮತ್ತು ಕೊಟ್ಟಿರೋ ಆ್ಯಂಗಲ್ಗೆ ಆಪೋಸಿಟ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಸೊ ಇದು ಆಪೋಸಿಟ್ ವ್ಯಾಲ್ಯೂ ಬೈ ಹೈಪೋಟೆನಿಯಸ್. ಸೈನ್ ಥೀಟಾ ಈಸ್ ಈಕ್ವಲ್ ಟು ಸೇಮ್ ವ್ಯಾಲ್ಯೂನೇ ಬರುತ್ತೆ. ಬಟ್ ಒಂದು ಚಿಕ್ಕ ಚೇಂಜ್ ಹೇಳಿದ್ನಲ್ಲ, ಅದು ಹೇಳ್ಕೊಡ್ತೀನಿ ನೋಡಿ. ಆಪೋಸಿಟ್ ಬೈ ಹೈಪೋ. ಸೈನ್ 60 ಅಲ್ವಾ, ಸೈನ್ 60 ಡಿಗ್ರಿ ಈಸ್ ಈಕ್ವಲ್ ಟು ಆಪೋಸಿಟ್ ಏನಿದೆ 45 ಮೀಟರ್ ಇದೆ. ಸೊ 45 ಡಿವೈಡೆಡ್ ಬೈ ಇದು ಗೊತ್ತಿಲ್ಲ ಎಕ್ಸ್. ಕರೆಕ್ಟಾ? ಈಗ ಈ ಸೈನ್ 60 ಏನು, √3/2 ಇಸ್ ಈಕ್ವಲ್ ಟು 45 ಬೈ ಎಕ್ಸ್. ಇದು ಬೇಕು. ಇಲ್ಲಿಂದ ನಾವು ಟ್ರಾನ್ಸ್ಪೊಸಿಷನ್ ಮಾಡಿದ್ರೆ ನಮಗೆ ಎಕ್ಸ್ ಇಸ್ ಈಕ್ವಲ್ ಟು 45 ಓಕೆ ಇಂಟು 2 ಬೈ √3. ಇದು ಇಂಪಾರ್ಟೆಂಟ್. ಆಗಲೇ 60 ಇಂಟು 2 ಬೈ √3 ಇತ್ತು, ಈಗ 45 ಇಂಟು 2 ಬೈ √3 ಇದೆ. ಈಗ ನೋಡಿ ಆಪ್ಷನ್ಸ್ ನೋಡಿ, ಆಪ್ಷನ್ಸ್ ಎಲ್ಲ 30 ಇಂಟು √2, 30 ಬೈ √2, 30 ಇಂಟು √5, 30 ಇಂಟು √3 ಇದೆ. ಈ ಥರ ಟೈಮಲ್ಲಿ ನಾವು ನಾನು ಆಗಲೇ ಹೇಳ್ಕೊಟ್ನಲ್ಲ, ಕೊಟ್ಟಿರೋ ವ್ಯಾಲ್ಯೂನ ಎಲ್ಲ 30 ಇದೆ ಆಪ್ಷನ್ಸು. ಕರೆಕ್ಟಾ? ಸೊ ಈ ಕೊಟ್ಟಿರೋ ಆಪ್ಷನ್ಸ್ನ ನಾವು 30ಗೆ ಸ್ಪ್ಲಿಟ್ ಮಾಡ್ಕೋಬೇಕು. ಇದೇ ಇಂಪಾರ್ಟೆಂಟ್. ಈಗ ಇದನ್ನು 30 ಹೇಗೆ ಮಾಡ್ಕೊಳ್ಳೋದು? ಬರೀ ಇದೊಂದೇ ನಂಬರ್ ಇಟ್ಕೊಂಡು ಮಾಡೋದಲ್ಲ, ಇದನ್ನು ಯೂಸ್ ಮಾಡ್ಕೋಬೋದು. ಓಕೆ, ಸೊ ನಾನೇನು ಮಾಡ್ತೀನಿ, ಈ 45ನ 15 ಇಂಟು 3 ಮಾಡ್ಕೋತೀನಿ. 15 ಇಂಟು 3, ಈ 2 ಹಾಗೆ ಇರುತ್ತೆ, √3. ಈಗ ನೆಕ್ಸ್ಟು ಈ 15 ಇಂಟು 2 30 ಸಿಗುತ್ತಾ ನಮಗೆ? 30 ಸಿಗುತ್ತೆ. ಯಾಕೆ ನಾವು ಈ ಥರ 30 ಮಾಡ್ಕೋಬೇಕು 40 ಮಾಡ್ಕೋಬೇಕು ಅಂದರೆ ಆಪ್ಷನ್ಸ್ ನೋಡಿ. ಆಪ್ಷನ್ಸಲ್ಲಿ ಆ ಥರ ನಿಮಗೆ ಸ್ಪ್ಲಿಟ್ ಮಾಡ್ಕೊಳ್ಳೋಕೆ ಈಸಿ ಆದರೆ ಮಾಡ್ಕೊಳ್ಳಿ. 30 ಇಂಟು 3 ಇದು √3. ನಾನು ಆಗಲೇ ಏನು ಹೇಳಿದೆ, ಡಿನಾಮಿನೇಟರಲ್ಲಿ ರೂಟ್ ವ್ಯಾಲ್ಯೂಸ್ ಇರಬಾರ್ದು. ಕರೆಕ್ಟಾ? ಈಗ ಆಗಲೇ ರ್ಯಾಷನಲೈಸೇಷನ್ ಮೆಥಡ್ ಅಪ್ಲೈ ಮಾಡಿದ್ವಿ, ಬಟ್ ಇಲ್ಲಿ ರ್ಯಾಷನಲೈಸೇಷನ್ ಮೆಥಡ್ ಅಪ್ಲೈ ಮಾಡೋ ನೆಸೆಸಿಟಿ ಇಲ್ಲ. ಯಾಕೆ ಅಂದರೆ ಪ್ರೀವಿಯಸ್ ಕ್ವಶನಲ್ಲಿ ಡಿನಾಮಿನೇಟರ್ ಏನಿತ್ತೋ ಅದೇ ನಂಬರ್ ನ್ಯೂಮರೇಟ್ರಲ್ಲಿ ಇರಲಿಲ್ಲ. ಆವಾಗಲೇ √3 ಇತ್ತು, ಬಟ್ ಮೇಲ್ಗಡೆ 2 ಇತ್ತು, ಇಂಟು 2, 60 ಇಂಟು 2 ಇತ್ತು. ಕರೆಕ್ಟಾ? ಬಟ್ ಇಲ್ಲಿ 3 ಇದೆ, √3 ಇದೆ. ಈ ಥರ ಸಿಚುಯೇಷನ್ಸಲ್ಲಿ ರೂಟ್ ಒಳಗಡೆ ಇರೋ ನಂಬರು ಮತ್ತು ನ್ಯೂಮರೇಟ್ರಲ್ಲಿ ಇರೋ ನಂಬರ್ ಸೇಮ್ ಇದ್ದಾಗ ನಾವು ಇದನ್ನು 3ನ √3 ಇಂಟು √3 ಬರ್ಕೋಬೋದಾ? ಬರ್ಕೋಬೋದು. ಕರೆಕ್ಟಾ? ಸೊ 3 ಇಂಟು √3 ಇಂಟು √3 ಬೈ √3. ಈ √3 ಕ್ಯಾನ್ಸಲ್ ಆಗುತ್ತೆ. ನಮ್ಮ ಫೈನಲ್ ಆನ್ಸರ್ ಏನು? 30 ಇಂಟು √3. ಇದೇ ಇಂಪಾರ್ಟೆಂಟ್. ಈ 3ನ ನಾನು √3 ಇಂಟು √3 ಯಾಕೆ ಹಾಕ್ಕೊಂಡೆ ಅಂದರೆ, ಮ್ಯಾಥಮೆಟಿಕ್ಸಲ್ಲಿ ಅದೊಂದು ರೂಲ್ ಇದೆ. ಕರೆಕ್ಟಾ? √3 ಇಂಟು √3ನ ನಾವು ಮಲ್ಟಿಪ್ಲೈ ಮಾಡಿದ್ರೆ ನಮಗೆ 3ನೇ ಸಿಗುತ್ತೆ. ಸೊ ಅದೇ ಥರ ನಾವು 3ನ √3 ಇಂಟು √3 ಅಂತಲೂ ಬರ್ಕೋಬೋದು. ಅಕಸ್ಮಾತ್ ನಿಮಗೆ ಈ ಬೇಸಿಕ್ಸ್ ಗೊತ್ತಿಲ್ಲ, ಸ್ಕ್ವೇರ್ ರೂಟ್ ಸಿಂಪ್ಲಿಫಿಕೇಷನ್ ಹೇಗೆ ಮಾಡೋದು ಗೊತ್ತಿಲ್ಲ ಅಂದರೆ, ನಿಮಗೆ ಅಂತಲೇ ಮ್ಯಾಥಮೆಟಿಕ್ಸ್ ಬೇಸಿಕ್ಸಲ್ಲಿ ಸ್ಕ್ವೇರ್ ರೂಟ್ ಸಿಂಪ್ಲಿಫಿಕೇಷನ್ ಅಂತ ಮಾಡಿ ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇಟ್ಟಿರ್ತೀನಿ, ನೋಡಿ ಕಲ್ತ್ಕೊಳ್ಳಿ. ಸೊ ಇದು ಅರ್ಥ ಆಯ್ತಲ್ವಾ? ಸೇಮ್ ಕ್ವಶನ್ನೇ ಪ್ರೀವಿಯಸ್ ಕ್ವಶನ್ಗಿಂತ ಈ ಸಿಂಪ್ಲಿಫಿಕೇಷನ್ ಪಾರ್ಟ್ ಸ್ವಲ್ಪ ಡಿಫ್ರೆಂಟ್ ಇತ್ತು. ಕರೆಕ್ಟಾ? ಅಲ್ಲಿ ನಮಗೆ 60 ಇಂಟು 2 ಬೈ √3 ಇತ್ತು. ಕರೆಕ್ಟಾ? ಬಟ್ ಇಲ್ಲಿ 45 ಇಂಟು 2 ಬೈ √3 ಇದೆ. ಇದನ್ನು ನಾವು ಆಪ್ಷನ್ಸ್ ನೋಡಬೇಕು. ಎಲ್ಲ 30 ಇದೆಯಾ? ಸೊ 45ನ 30 ಮಾಡ್ಕೊಳ್ಳೋದು ಹೇಗೆ? ಫಸ್ಟ್ ಈ 45ನ ಸ್ಪ್ಲಿಟ್ ಮಾಡ್ಕೊಳ್ಳಿ. 15 ಇಂಟು 3. ಕರೆಕ್ಟಾ? ಸೊ 15 3 45.
15 × 2 ಮಾಡಿದ್ರೆ ನಮಗೆ ಬೇಕಾಗಿರೋ 30 ಸಿಗುತ್ತೆ. ಈ 3ನ ಹಾಗೆ ಬರ್ಕೊಂಡು ಈ √3 ಹತ್ರ ತರ್ತೀವಿ. ಪ್ರೀವಿಯಸ್ ಕ್ವಶನಲ್ಲಿ ರೂಟ್ ಒಳಗಡೆ ಇರೋ ನಂಬರು ಮತ್ತು ನ್ಯೂಮರೇಟರ್ ನಂಬರ್ ಸೇಮ್ ಇರಲಿಲ್ಲ, ಸೊ ಅದಕ್ಕೆ ನಾವು ರ್ಯಾಷನಲೈಸೇಷನ್ ಮೆಥಡ್ಗೆ ಹೋದ್ವಿ. ಬಟ್ ಇಲ್ಲಿ ರೂಟ್ ಒಳಗಡೆ ಇರೋ ನಂಬರು ಮತ್ತು ನ್ಯೂಮರೇಟರಲ್ಲಿ ಇರೋ ನಂಬರು ಸೇಮ್ ಇದೆ, ಕರೆಕ್ಟಾ? ಸೊ ಈ 3ನ √3 × √3 ಬರ್ಕೋಬೋದು. √3 ಕ್ಯಾನ್ಸಲ್ ಆಗುತ್ತೆ, ಮಿಗೋ ಆನ್ಸರೇ ನಮಗೆ ಬೇಕಾಗಿರೋ ಆನ್ಸರ್. ಇಷ್ಟೇ. ಸೊ ಇದು ಮೀಟರ್ಸಲ್ಲಿ, ಕರೆಕ್ಟಾ? ಯಾಕಂದರೆ ಅವರು ಲೆಂತ್ ಕೇಳಿರೋದು, ಸೊ ಯೂನಿಟ್ ಮೀಟರ್. ಇಷ್ಟೇ. ಸೊ ಇದಿಷ್ಟು ಅರ್ಥ ಆಯ್ತಲ್ಲ ಫಸ್ಟ್ ಕ್ವಶನ್ಗೂ ಮತ್ತು ಈ ಕ್ವಶನ್ಗೂ ಡಿಫ್ರೆನ್ಸು. ಈಗ ಇದೇ ರೀತಿ ಇನ್ನೆರಡು ಕ್ವಶನ್ಸ್ ಇದೆ, ಅದಷ್ಟು ನಾವು ಕಲ್ತ್ಕೊಂಡ್ರೆ ಬೇಸಿಕ್ಸಲ್ಲಿ ಎಲ್ಲ ಕಲ್ತ್ಕೊಂಡಂಗೆ ಆಗುತ್ತೆ. ಈಗ ನಮ್ಮ ಥರ್ಡ್ ಕ್ವಶನ್ ಏನು ಅಂತ ನೋಡೋಣ. ಫ್ರಮ್ ದಿ ಟಾಪ್ ಆಫ್ ದಿ ಟವರ್ ವಿಚ್ ಈಸ್ 20 ಮೀಟರ್ ಅಬೌವ್ ದಿ ಗ್ರೌಂಡ್ ಲೆವೆಲ್ ದ ಆ್ಯಂಗಲ್ ಆಫ್ ಡಿಪ್ರೆಷನ್ ಆಫ್ ಎ ಮ್ಯಾನ್ ಈಸ್ 30 ಡಿಗ್ರಿ. ಓಕೆ, ಈಗ ಫ್ರಮ್ ದಿ ಟಾಪ್ ಅಂದರೆ ಒಂದು ಟವರ್ದು ಟಾಪಲ್ಲಿ ಮೇಲ್ಗಡೆ ನಿಂತ್ಕೊಂಡು ಅದು ಆ ಟವರ್ದು ಹೈಟ್ ಎಷ್ಟಿದೆಯಂತೆ 20 ಮೀಟರ್ಸ್ ಕೊಟ್ಟಿದ್ದಾರೆ. ಸೊ ಅದನ್ನು ಬರ್ಕೊಂಬಿಡೋಣ. ಈಗ ನೋಡಿ, ಆ ಟವರ್ದು ಹೈಟ್ ಎಷ್ಟು? 20 ಮೀಟರ್ಸ್, ಕರೆಕ್ಟಾ? ಸೊ ಈ ಟವರ್ ಮೇಲ್ಗಡೆ ನಿಂತ್ಕೊಂಡು ಆ್ಯಂಗಲ್ ಆಫ್ ಡಿಪ್ರೆಷನ್ ಕೊಟ್ಟಿದ್ದಾರೆ. ಓಕೆ, ಮಾಮೂಲಿ ಫಸ್ಟು ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಫಾರ್ಮ್ ಮಾಡಿಬಿಡೋಣ. ಓಕೆ, ಮಾಡಿದ್ದೀವಿ. ಆ್ಯಂಗಲ್ ಇದನ್ನು ABC ಅಂತ ಬರ್ಕೊಳ್ಳೋಣ. ಇಲ್ಲಿ ಆ್ಯಂಗಲ್ ಆಫ್ ಡಿಪ್ರೆಷನ್ ಕೊಟ್ಟಿದ್ದಾರೆ. ನಾವು ಇಂಟ್ರೊಡಕ್ಷನ್ ಪಾರ್ಟಲ್ಲಿ ನೋಡಿದ್ವಿ ಅಲ್ವಾ, ಆ್ಯಂಗಲ್ ಆಫ್ ಡಿಪ್ರೆಷನ್ ಅಂದರೆ ಟ್ರಯಾಂಗಲ್ ಒಳಗಡೆ ಬರ್ಕೋಬಾರ್ದು, ಟ್ರಯಾಂಗಲ್ ಹೊರಗಡೆ ಬರ್ಕೋಬೇಕು, ಕರೆಕ್ಟಾ? ಇಲ್ಲಿ 30 ಡಿಗ್ರಿ, ಕರೆಕ್ಟಾ? ಈಗ ಆ್ಯಂಗಲ್ ಆಫ್ ಡಿಪ್ರೆಷನ್ ಎಷ್ಟಿರುತ್ತೋ ಆ್ಯಂಗಲ್ ಆಫ್ ಎಲಿವೇಷನ್ ಸಹ ಅಷ್ಟೇ ಇರುತ್ತೆ, ಕರೆಕ್ಟಾ? ಅದು ನಾವು ಬೇಸಿಕ್ಸಲ್ಲಿ ಕಲ್ತಿದ್ದೀವಿ. ಸೊ ಆಬ್ವಿಯಸ್ಲಿ ಇದು 90 ಡಿಗ್ರಿ, ಹಾಗಾದರೆ ಇದು 60 ಡಿಗ್ರಿ. ಇದಿಷ್ಟು ಫಸ್ಟು ಬರ್ಕೊಂಬಿಡ್ಬೇಕು. ದ ಆ್ಯಂಗಲ್ ಆಫ್ ಡಿಪ್ರೆಷನ್ ಆಫ್ ಎ ಮ್ಯಾನ್ ಈಸ್ 30 ಡಿಗ್ರಿ ಅಂದರೆ ನಾನು ಇಲ್ಲಿಂದ ಯಾರೋ ಒಬ್ಬ ಮನುಷ್ಯನ ನೋಡ್ತಾ ಇದ್ದೀನಿ. ಓಕೆ, ಫ್ರಮ್ ದ ಟಾಪ್ ಆಫ್ ದಿ ಟವರ್ ಅಂತ ಕೇಳಿದ್ದಾರೆ. ಸೊ ಟವರ್ ಟಾಪಿಂದ ನಾನು ಒಬ್ಬ ಮನುಷ್ಯನ ನೋಡ್ತಾ ಇದ್ದೀನಿ, ಅದರ ಆ್ಯಂಗಲ್ ಆಫ್ ಡಿಪ್ರೆಷನ್ ಎಷ್ಟು? 30 ಡಿಗ್ರಿ. ಸೊ ಅದಕ್ಕೆ ಅದು ಎಲಿವೇಷನು ಅಷ್ಟೇ ಆಗುತ್ತೆ. ಆ ಮನುಷ್ಯ ಇಲ್ಲಿದ್ದಾನೆ, ನಾನು ಟಾಪಿಂದ ನೋಡ್ತಾ ಇದ್ದೀನಿ, ಕರೆಕ್ಟಾ? ಹಾಗಾದರೆ ವಾಟ್ ಈಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಮ್ಯಾನ್ ಆ್ಯಂಡ್ ದ ಫುಟ್ ಆಫ್ ದಿ ಟವರ್ ಅಂದರೆ ಇದು ಬೇಸ್ಮೆಂಟ್. ಓಕೆ, ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಎಷ್ಟು ಅಂತ ಕೇಳಿದ್ದಾರೆ. ಸೊ ಇದನ್ನು ತಾನೇ ಇಲ್ಲಿ ಎಕ್ಸ್ ಹಾಕೋಬೇಕು. ಇದೇ ಇಂಪಾರ್ಟೆಂಟ್. ಏನು ಕಂಡುಹಿಡಿಬೇಕು ಅಂತ ನಮಗೆ ಗೊತ್ತಿರಬೇಕು. ಈಗ ಯಾವ ವ್ಯಾಲ್ಯೂಸ್ ಇದೆ ನೋಡಿ. ನಮ್ಮ ಹತ್ರ ಕೊಟ್ಟಿರೋ ಆ್ಯಂಗಲ್ ಇದು. ಓಕೆ, ಆ್ಯಂಗಲ್ ಆಫ್ ಡಿಪ್ರೆಷನ್ ಇದು ಕೊಟ್ಟಿರೋದು. ಇದು ಎಷ್ಟಿರುತ್ತೋ ಆ್ಯಂಗಲ್ ಆಫ್ ಎಲಿವೇಷನ್ ಸಹ ಅಷ್ಟೇ ಇರುತ್ತೆ. ಸೊ ಇಲ್ಲಿಂದನೂ ಸಹ ನಾವು ನೋಡ್ಬೋದು. ಓಕೆ, ಸೊ ಆ್ಯಂಗಲ್ ಆಫ್ ಎಲಿವೇಷನ್ ಇದಕ್ಕೆ ಆಪೋಸಿಟ್ ಇರೋದು ಯಾವುದು? ಇದ್ರ ವ್ಯಾಲ್ಯೂ ಕೊಟ್ಟಿದ್ದಾರಾ? ಎಸ್. ಸೊ ಆಪೋಸಿಟ್ ವ್ಯಾಲ್ಯೂ ನಾವು ಇನ್ಕ್ಲೂಡ್ ಮಾಡಬೇಕು. ಮತ್ತು ಇಲ್ಲಿ ಕಂಡುಹಿಡಿಬೇಕಾಗಿರೋದೇ ಅಡ್ಜಸೆಂಟ್ ಸೈಡ್. ಆ್ಯಂಗಲ್ಗೆ ಅಡ್ಜಸೆಂಟ್ ಇದಲ್ವಾ? ಸೊ ಅಡ್ಜಸೆಂಟ್ ಸೈಡ್. ಬಟ್ ನಮಗೆ ಈ ಹೈಪೋಟೆನಿಯಸ್ ಕಂಡುಹಿಡಿಬೇಕಾ ಅಥವಾ ವ್ಯಾಲ್ಯೂಸಲ್ಲಿ ಇನ್ಕ್ಲೂಡ್ ಮಾಡ್ಕೋಬೇಕಾ? ಇಲ್ಲ. ಓಕೆ, ಇದೇ ಇಂಪಾರ್ಟೆಂಟ್. ಯಾವುದನ್ನ ಇನ್ಕ್ಲೂಡ್ ಮಾಡ್ಕೋಬೇಕು, ಯಾವುದನ್ನ ಇನ್ಕ್ಲೂಡ್ ಮಾಡ್ಕೋಬಾರ್ದು. ಆಪೋಸಿಟ್ ಬೈ ಅಡ್ಜಸೆಂಟ್ ಏನು? ಟ್ಯಾನ್ ಥೀಟಾ ಕೊಡುತ್ತೆ ನಮಗೆ. ಇದೇ ಇಂಪಾರ್ಟೆಂಟ್. ಟ್ಯಾನ್ ಥೀಟಾ ಹಾಕೋಬೇಕಾ ಅಥವಾ ಸೈನ್ ಹಾಕೋಬೇಕಾ, ಕಾಸ್ ಹಾಕೋಬೇಕಾ ಅಂತ ಹೀಗೆ ಡಿಸೈಡ್ ಮಾಡೋದು. ಸೊ ಇದಿಷ್ಟ ಆಯಿತಾ? ಈಗ ಟ್ಯಾನ್ ಥೀಟಾ ಈಸ್ ಈಕ್ವಲ್ ಟು ಆಪೋಸಿಟ್ ಬೈ ಅಡ್ಜಸೆಂಟ್. ಸೊ ಟ್ಯಾನ್ ಎಷ್ಟು? ಟ್ಯಾನ್ 30 ಡಿಗ್ರಿ ಅಲ್ವಾ, ಈಸ್ ಈಕ್ವಲ್ ಟು ಆಪೋಸಿಟ್ ಎಷ್ಟು? 20 ಮೀಟರ್ಸ್ ಕೊಟ್ಟಿದ್ದಾರೆ. ಅಡ್ಜಸೆಂಟೇ ನಾವು ಕಂಡುಹಿಡಿಬೇಕಾಗಿರೋದು, ಎಕ್ಸ್ ಹಾಕೊಳ್ಳೋಣ. ಟ್ಯಾನ್ 30 ಎಷ್ಟು? ಟ್ಯಾನ್ 30 ಈಸ್ ನಥಿಂಗ್ ಬಟ್ 1/√3 ಈಸ್ ಈಕ್ವಲ್ ಟು 20/x, ಕರೆಕ್ಟಾ? ಈಗ ಎಕ್ಸ್ನ ಈ ಕಡೆ ಕಳ್ಸೋಣ, 1/√3 ಆ ಕಡೆ ಕಳ್ಸೋಣ. ಅದು ಎಕ್ಸ್ ಈಸ್ ಈಕ್ವಲ್ ಟು 20 × √3. ಇಷ್ಟೇ, ಇನ್ನೇನಿಲ್ಲ. ಯಾಕೆ ಇಲ್ಲಿ ಇಷ್ಟೇ ಅಂತ ಹೇಳ್ತಾ ಇದ್ದೀನಿ ನಾನು? ಇದೆರಡು ಏನಾದರೂ ಸಿಂಪ್ಲಿಫೈ ಮಾಡೋಕ್ಕಾಗತ್ತಾ? ಇಲ್ಲ. ಡಿನಾಮಿನೇಟ್ರಲ್ಲಿ ರೂಟ್ ವ್ಯಾಲ್ಯೂಸ್ ಇದೆಯಾ? ಇಲ್ಲ. ಸೊ ಡಿನಾಮಿನೇಟ್ರಲ್ಲಿ ರೂಟ್ ವ್ಯಾಲ್ಯೂಸ್ ಇಲ್ಲ ಅಂದರೆ ಮುಗೀತು, ಅಷ್ಟೇ ನಮ್ಮ ಫೈನಲ್ ಆನ್ಸರ್ ಅಂತ. ಇಷ್ಟೇ. ಸೊ ಇದರಲ್ಲಿ ಆ್ಯಂಗಲ್ ಆಫ್ ಡಿಪ್ರೆಷನ್ ಕೊಟ್ಟಿದ್ದಾನೆ, ಆ್ಯಂಗಲ್ ಆಫ್ ಎಲಿವೇಷನ್ ಅಂತ ತಗೋಬೇಕು. ಯಾಕೆ? ನಾವು ಬೇಸಿಕ್ಸಲ್ಲಿ ನೋಡಿದ್ವಿ, ಕರೆಕ್ಟಾ? ಇದು ಮಾಡಿದ್ಮೇಲೆ ನಮ್ಮ ಹತ್ರ ಯಾವುದು ಟ್ಯಾನ್ ಥೀಟಾ ತಗೋಬೇಕಾ, ಸೈನ್ ಥೀಟಾ ತಗೋಬೇಕಾ, ಕಾಸ್ ಥೀಟಾ ತಗೋಬೇಕಾ, ಈ ಮೂರೇ ಯೂಸ್ ಮಾಡೋದು ಮೋಸ್ಟ್ಲಿ ನಾವು. ಯಾಕೆಂದರೆ ಈ ಮೂರು ಕಂಡುಹಿಡಿದ್ರೆ ಸಾಕು ನಮಗೆ. ಸೊ ಟ್ಯಾನ್ ಥೀಟಾ ಯೂಸ್ ಮಾಡಬೇಕು. ಯಾಕೆ? ಕೊಟ್ಟಿರೋ ಆ್ಯಂಗಲ್ಗೆ ಆಪೋಸಿಟ್ ವ್ಯಾಲ್ಯೂ ಕೊಟ್ಟಿದ್ದಾರೆ, ನಾವು ಕಂಡುಹಿಡಿಬೇಕಾಗಿರೋದು ಅಡ್ಜಸೆಂಟ್. ನಮಗೆ ಹೈಪೋಟೆನಿಯಸ್ ನೆಸೆಸಿಟಿ ಇಲ್ಲ. ಇದು ಗೊತ್ತಾಯ್ತಾ? ಟ್ಯಾನ್ ಥೀಟಾ ಅಪ್ಲೈ ಮಾಡಿದ್ವಾ? ಇನ್ನೆಲ್ಲ ಸಿಂಪ್ಲಿಫಿಕೇಷನ್ ಅಷ್ಟೇ. ಇಷ್ಟೇ. ಸೊ ಇನ್ನೊಂದೇ ಒಂದು ಕ್ವಶನ್ ಇದೆ. ಓಕೆ, ಅದೊಂದು ಸ್ವಲ್ಪ ಟ್ರಿಕ್ಕಿ ಆಗಿದೆ. ಅದನ್ನು ನೋಡಿ ಕಲ್ತ್ಕೊಂಡು ನಮ್ಮ ಬೇಸಿಕ್ಸಲ್ಲಿ ಯಾವುದೇ ಕ್ವಶನ್ಸ್ ಬಂದರೂ ಹೇಗೆ ಸಾಲ್ವ್ ಮಾಡೋದು ಅಂತ ತಿಳ್ಕೊಂಡಿರ್ತೀವಿ, ಕರೆಕ್ಟಾ? ಸೊ ಇನ್ನೊಂದು ಕ್ವಶನ್ನ ನೋಡೋಣ. ಈಗ ನಮ್ಮ ಫೈನಲ್ ಆ್ಯಂಡ್ ಇಂಟ್ರೆಸ್ಟಿಂಗ್ ಕ್ವಶನ್ ಹೇಗೆ ಸಾಲ್ವ್ ಮಾಡೋದು ಅಂತ ನೋಡೋಣ. ಶಾಡೋ ಆಫ್ ದಿ ಲೈಟ್ ಟವರ್ ಈಸ್ √3 times its height.
ಈಗ ಒಂದು ಲೈಟ್ ಟವರ್ ಇದೆಯಂತೆ, ಅದರ ಹೈಟ್ ಎಷ್ಟಿದೆಯೋ ಅದಕ್ಕೆ √3 ಟೈಮ್ಸ್ ಮಲ್ಟಿಪ್ಲೈ ಮಾಡಿದ್ರೆ ಅದರದ್ದು ಶ್ಯಾಡೋದು ಲೆಂತ್ ಗೊತ್ತಾಗುತ್ತಂತೆ. ಇದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್. ಅರ್ಥ ಆಗಿಲ್ಲ ಅಂದರೆ ನಾನು ಡಯಾಗ್ರಾಮ್ ಜೊತೆ ಹೇಳ್ಕೊಡ್ತೀನಿ, ಡೋಂಟ್ ವರಿ. ದೆನ್ ವಾಟ್ ಈಸ್ ದ ಆ್ಯಂಗಲ್ ಆಫ್ ಎಲಿವೇಶನ್ ಟು ದ ಟಾಪ್ ಆಫ್ ದಿ ಟವರ್? ಹಾಗಾದರೆ ಆ್ಯಂಗಲ್ ಆಫ್ ಎಲಿವೇಶನ್ ಎಷ್ಟಿದೆ ಅಂತ ಕಂಡುಹಿಡಬೇಕು. ಇಷ್ಟೇ ಕ್ವಶನ್ನು. ಇಟ್ಕೊಂಡು ಆನ್ಸರ್ ಕಂಡುಹಿಡಿಬೋದಾ ಇಲ್ವಾ ಅಂತ ನಾವು ಡಯಾಗ್ರಾಮ್ ಜೊತೆ ಅರ್ಥ ಮಾಡ್ಕೊಳ್ಳೋಣ. ಈಗ ಫಸ್ಟು ಒಂದು ಟವರ್ ಇದೆ, ಅದರದ್ದು ಹೈಟ್ ಇದು ಅಂತ ಅಂದ್ಕೊಳ್ಳೋಣ, ಎ ಬಿ. ಈಗ ಇದ್ರದ್ದು ಶ್ಯಾಡೋ ಹೀಗೆ ಬೀಳುತ್ತಲ್ವಾ, ಶ್ಯಾಡೋ ಹೀಗೆ ಬೀಳುತ್ತೆ. ಓಕೆ, ಇದು ಸಿ ಅಂತ ಅಂದ್ಕೊಳ್ಳೋಣ. ಇದು ಆಬ್ವಿಯಸ್ಲಿ 90 ಡಿಗ್ರಿ. ನಮಗೆ ಹೈಟ್ ಆಫ್ ದಿ ಟವರ್ ಗೊತ್ತಿಲ್ಲ, ಸೊ ಅದನ್ನು ಎಕ್ಸ್ ಅಂತ ಹಾಕೊಳ್ಳೋಣ. ಅವ್ರು ಏನು ಕೊಟ್ಟಿದ್ದಾರೆ, ದ ಶ್ಯಾಡೋ ಆಫ್ ದಿ ಲೈಟ್ ಟವರ್. ಶ್ಯಾಡೋ ಆಫ್ ದಿ ಲೈಟ್ ಟವರ್ ಇದೆಯಲ್ಲ, ಇದು ಈ ಡಿಸ್ಟೆನ್ಸು, ಇದು ಹೈಟ್ ಎಷ್ಟಿದೆಯೋ ಅದಕ್ಕೆ √3 ಟೈಮ್ಸ್ ಮಲ್ಟಿಪ್ಲೈ ಮಾಡಿದ್ರೆ ಆನ್ಸರ್ ಸಿಗುತ್ತಂತೆ. ಸೊ ಹಾಗಾದರೆ √3 ಇಂಟು ಎಕ್ಸ್, ಕರೆಕ್ಟಾ? ಸೊ √3 ಟೈಮ್ಸ್ ದ ಹೈಟ್ ಆಫ್ ದಿ ಟವರ್. ಹೈಟ್ ಆಫ್ ದಿ ಟವರ್ ಎಷ್ಟು? ಎಕ್ಸ್. ಸೊ √3 ಇಂಟು ಎಕ್ಸ್. ಅಕಸ್ಮಾತ್ 2 ಟೈಮ್ಸ್ ದ ಹೈಟ್ ಆಫ್ ದಿ ಟವರ್ ಅಂತ ಕೊಟ್ಟಿದ್ರೆ 2 ಇಂಟು ಎಕ್ಸ್ ಮಾಡ್ತಾಯಿದ್ವಿ. 3 ಟೈಮ್ಸ್ ಅಂದರೆ 3 ಇಂಟು ಎಕ್ಸ್ ಮಾಡ್ತಾಯಿದ್ವಿ. √3 ಟೈಮ್ಸ್ ಅಂತ ಕೊಟ್ಟಿದ್ದಾನೆ, ಸೊ √3 ಇಂಟು ಎಕ್ಸ್. ಇದು ಅರ್ಥ ಆಯ್ತಲ್ವಾ? ಈಗ ವಾಟ್ ಈಸ್ ದ ಆ್ಯಂಗಲ್ ಆಫ್ ಎಲಿವೇಶನ್ ಕಂಡುಹಿಡಬೇಕು. ಆ್ಯಂಗಲ್ ಆಫ್ ಎಲಿವೇಶನ್ ಅಂದರೆ ಏನು? ಇದು, ಕರೆಕ್ಟಾ? ಆ್ಯಂಗಲ್ ಆಫ್ ಎಲಿವೇಶನ್ ಯಾವಾಗಲೂ ಇದೆ, ಇನ್ಕ್ರೀಸಿಂಗ್ ಅಲ್ವಾ? ಸೊ ಇದನ್ನು ನಾವು ಕಂಡುಹಿಡಬೇಕು. ಸೊ ಇದನ್ನು ತೀಟಾ ಅಂತ ಹಾಕೊಳ್ಳೋಣ. ಈಗ ನಮ್ಮ ಹತ್ರ ಇನ್ವಾಲ್ವ್ ಆಗಿರೋದು ಯಾವ್ದು ಆ್ಯಂಗಲ್ ಇದು. ಓಕೆ, ಇದು ಆ್ಯಂಗಲ್ಗೆ ಆಪೋಸಿಟ್, ಇದು ಆ್ಯಂಗಲ್ಗೆ ಅಡ್ಜಸೆಂಟ್. ಆಪೋಸಿಟ್ ಬೈ ಅಡ್ಜಸೆಂಟ್ ಯಾವ್ದು ಬರುತ್ತೆ? ಟ್ಯಾನ್ ತೀಟಾ ಬರುತ್ತೆ. ಹೈಪೋಟೆನಿಯಸ್ ನಮಗೆ ಬೇಕಾ? ಅದು ನಮಗೆ ನೆಸೆಸಿಟಿ ಇಲ್ಲ. ಸೊ ನಮಗೆ ಬೇಕಾಗಿರೋದು ಆಪೋಸಿಟ್ ಮತ್ತು ಅಡ್ಜಸೆಂಟ್. ಇದಿಷ್ಟು ಗೊತ್ತಿದ್ರೆ ನಾವು ಟ್ಯಾನ್ ತೀಟಾ ಯೂಸ್ ಮಾಡಬೇಕು ಅಂತ ಗೊತ್ತಾಯಿತು, ಕರೆಕ್ಟಾ? ಟ್ಯಾನ್ ತೀಟಾ ಈಸ್ ಈಕ್ವಲ್ ಟು ಆಪೋಸಿಟ್ ಬೈ ಅಡ್ಜಸೆಂಟ್, ಕರೆಕ್ಟಾ? OPP ಬೈ ಅಡ್ಜಸೆಂಟ್. ಸೊ ಅಗೇನ್ ಟ್ಯಾನ್ ತೀಟಾ ಈಸ್ ಈಕ್ವಲ್ ಟು, ತೀಟಾ ನಮ್ಗೆ ಗೊತ್ತಿಲ್ಲ, ಹಾಗೆ ಬರ್ಕೋತೀನಿ. ಆಪೋಸಿಟ್ ಏನು? ಎಕ್ಸ್ ಬೈ ಇದು ಅಡ್ಜಸೆಂಟ್ ಏನು? √3x, ಕರೆಕ್ಟಾ? ಈಗ ಎಕ್ಸು ಕ್ಯಾನ್ಸಲ್ ಆಗುತ್ತೆ. ಹಾಗಾದರೆ ಟ್ಯಾನ್ ತೀಟಾ ಈಸ್ ಈಕ್ವಲ್ ಟು 1/√3. ನಿಮಗೆ ಟೇಬಲ್ಸ್ ಗೊತ್ತಲ್ವಾ? ಟೇಬಲ್ಸ್ ಅಂದರೆ 2 1s 2 2 2s 4 ಆ ಟೇಬಲ್ಸ್ ಅಲ್ಲ, ಟ್ರಿಗ್ನಾಮೆಟ್ರಿಕ್ ರೇಷಿಯೋ ಟೇಬಲ್ಸ್. ನಾವು ಸ್ಟಾರ್ಟಿಂಗಲ್ಲಿ ನೋಡಿದ್ವಲ್ಲ, sin 0 = 0, sin 30 = 1/2. ಆ ಟೇಬಲ್ ಗೊತ್ತಿದ್ರೆ ಟ್ಯಾನ್ ಎಷ್ಟು ಡಿಗ್ರಿಗೆ 1/√3 ಬರುತ್ತೆ? ಟ್ಯಾನ್ 30 ಅಲ್ವಾ? ಸೊ ಆ್ಯಂಗಲ್ ಈಸ್ 30 ಡಿಗ್ರಿ. ಇಷ್ಟೇ. ನಮಗೆ ಈ ವ್ಯಾಲ್ಯೂ ಗೊತ್ತಾಗಬೇಕು. ಆ ವ್ಯಾಲ್ಯೂ ಗೊತ್ತಾದರೆ ಇವು ಯಾವುದು ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ ಇರುತ್ತೋ ಅದರ ರೆಸ್ಪೆಕ್ಟಿವ್ ವ್ಯಾಲ್ಯೂಸೇ ನಮಗೆ ಡಿಗ್ರಿ ವ್ಯಾಲ್ಯೂ, ಕರೆಕ್ಟಾ? ಸೊ ಹೈಟ್ಸ್ ಆ್ಯಂಡ್ ಡಿಸ್ಟೆನ್ಸಲ್ಲಿ ಇಷ್ಟೇ ಬೇಸಿಕ್ಸು. ನಾವು ಕ್ಯಾಲ್ಕುಲೇಷನ್ ಮತ್ತು ಯಾವ ಫಂಕ್ಷನ್ ಹಾಕೋಬೇಕು ಅನ್ನೋದೇ ಇಂಪಾರ್ಟೆಂಟ್. ಕ್ಯಾಲ್ಕುಲೇಷನಲ್ಲಿ ಡಿನಾಮಿನೇಟ್ರಲ್ಲಿ ರೂಟ್ ವ್ಯಾಲ್ಯೂಸ್ ಇರಬಾರ್ದು, ಇದೇ ಇಂಪಾರ್ಟೆಂಟ್. ಇದಿಷ್ಟು ಗೊತ್ತಾದರೆ ಆರಾಮ್ಸೆ ನಾವು ಎಂಥ ಕ್ವಶನ್ ಬಂದರೂ ಹೈಟ್ಸ್ ಆ್ಯಂಡ್ ಡಿಸ್ಟೆನ್ಸಲ್ಲಿ ಸಾಲ್ವ್ ಮಾಡ್ಬೋದು. ಇದಿಷ್ಟು ಬೇಸಿಕ್ಸ್. ಓಕೆ, ಇದ್ರ ಮೇಲೆ ನೆಕ್ಸ್ಟು ಬೇರೆ ಬೇರೆ ಟೈಪ್ಸ್ ಬರುತ್ತೆ. ಅದಷ್ಟು ವಿಡಿಯೋ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ, ಪ್ಲೇಲಿಸ್ಟಲ್ಲೂ ಬರ್ತಾ ಇರುತ್ತೆ. ಓಕೆ, ಸೊ ಇಂಟ್ರೊಡಕ್ಷನ್ ಪಾರ್ಟು ಮತ್ತು ಬೇಸಿಕ್ಸ್ ಗೊತ್ತಿದೆ ಅಂತ ಹೈಟ್ ಆ್ಯಂಡ್ ಡಿಸ್ಟೆನ್ಸ್ ಫುಲ್ಲು ಕಲ್ತ್ಕೊಂಡೆ ಅಂತ ಅನ್ಕೊಳ್ಳೋಕೆ ಹೋಗ್ಬೇಡಿ. ಅವ್ರು ಈ ಥರ ಕ್ವಶನ್ಸ್ನ ಎಲ್ಲೂ ಕೇಳೋದಿಲ್ಲ. ಓಕೆ, ಯಾವ್ದಾದ್ರು SSLC ಬೇಸ್ಡ್ ಎಕ್ಸಾಮ್ಸ್ ಇದ್ದರೆ ಈ ಥರ ಕ್ವಶನ್ಸ್ ಕೇಳ್ತಾರೆ. ಆ PUC ಲೆವೆಲ್ ಅಥವಾ ಡಿಗ್ರಿ ಲೆವೆಲ್ ಇದ್ದರೆ ಈ ಕ್ವಶನ್ಸೆಲ್ಲ ಅವ್ರು ಕೇಳೋದೇ ಇಲ್ಲ. ಇದ್ರ ಮೇಲೆ ಇಟ್ಕೊಂಡು ಸ್ವಲ್ಪ ಟೈಪ್ಸ್ ಬರುತ್ತೆ. ಆ ಟೈಪ್ಸ್ನ ಹೇಳ್ಕೊಡ್ತೀನಿ. ಈಗ ನೆಕ್ಸ್ಟ್ ವೀಡಿಯೋ ಪಾರ್ಟ್ 3ಯಲ್ಲಿ ಹೇಳ್ಕೊಡ್ತೀನಿ. ಅದಷ್ಟು ನೋಡಿಕೊಂಡು ಆರಾಮ್ಸೆ ಕಲೀರಿ, ಎಕ್ಸಾಮ್ನ ಕ್ರ್ಯಾಕ್ ಮಾಡಿ. ಥ್ಯಾಂಕ್ ಯು.